Next concept is retail organization structure. So we know what is organization. Organization is group of people who work together to attain a particular objective. So where the people work for the sake of attaining a particular aims or objective of an organization, that is organization. Retail is the definition we know. It includes all the activities involved in selling of goods. The main purpose of retail is to sell a goods to a final consumer. Retail organization structure. So when you define a structure, the structure of each and every retail store is not as same as each other. ಒಂದು ಆರ್ಗನೈಸೇಷನ್ ಇದು ಸ್ಟ್ರಕ್ಚರ್ ಒಂದು ರೀತಿ ಇದ್ದರೆ ಇನ್ನೊಂದು ಆರ್ಗನೈಸೇಷನ್ ಇದು ಸ್ಟ್ರಕ್ಚರ್ ಇನ್ನೊಂದು ರೀತಿ ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ ಲೆವೆಲ್ ಆ್ಯಂಡ್ ಸ್ಕೇಲ್ ಆಫ್ ಆಪರೇಷನ್ ರಿಟೇಲ್ ಆರ್ಗನೈಸೇಷನ್ ಯಾವ ಟೈಪ್ ಇದಿದೆ, ಸ್ಮಾಲ್ ಸೆಕ್ಟರ್ ಇದೆಯಾ, ಲಾರ್ಜ್ ಸೆಕ್ಟರ್ ಇದೆಯಾ, ಆನ್ ದ್ಯಾಟ್ ಬೇಸಿಸ್ ದ ರಿಟೇಲ್ ಆರ್ಗನೈಸೇಷನ್ ಸೆಕ್ಟರ್ ಇಸ್ ಡಿಸೈಡೆಡ್. ಟೈಪ್ ಆಫ್ ಪ್ರಾಡಕ್ಟ್ ಆಲ್ಸೋ ಇಟ್ ಇಸ್ ಡಿಸೈಡೆಡ್. ಯಾವ ಟೈಪ್ ಇದು ಪ್ರಾಡಕ್ಟ್ ಆರ್ಗನೈಸೇಷನ್ ಸೇಲ್ ಮಾಡ್ತಿದೆ, ಆನ್ ದ್ಯಾಟ್ ಬೇಸಿಸ್ ಆಲ್ಸೋ ಇಟ್ ಸ್ಟ್ರಕ್ಚರ್ ಆಫ್ ರಿಟೇಲ್ ಆರ್ಗನೈಸೇಷನ್ ಇಸ್ ಸಿಂಪ್ಲಿಫೈ. ಆನ್ ದ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್, ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ನಲ್ಲಿ ರಿಟೇಲ್ ಆರ್ಗನೈಸೇಷನ್ನಲ್ಲಿ ಅವಶ್ಯಕತೆ ಇದೆಯಾ, ಆನ್ ದ್ಯಾಟ್ ಬೇಸಿಸ್ ದೇ ಆರ್ ಡಿವೈಡಿಂಗ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ ಅಂತ ಹೇಳಿದ ಮೇಲೆ ಒಂದು ರಿಟೇಲ್ ಆರ್ಗನೈಸೇಷನ್ ಇದು ಸ್ಟ್ರಕ್ಚರ್ is not as same as other retail stores. So retail organization structure defines how activities such as task allocation, group of people working together, we say group of people working together to attain a particular objective. So retail organization structure defines what type of work he has to do. ವೆನ್ ಯು ಸೇ ಅ ಗ್ರೂಪ್ ಆಫ್ ಪೀಪಲ್ ವರ್ಕ್ ಟುಗೆದರ್, ಆ ಗ್ರೂಪ್ ಆಫ್ ಪೀಪಲಿಗೆ ಯಾವುದೆಲ್ಲ ವರ್ಕನ್ನು ಅಸೈನ್ ಮಾಡಬೇಕು, ಯಾವುದೆಲ್ಲ ಟಾಸ್ಕನ್ನು ಅಸೈನ್ ಮಾಡಬೇಕು, ದ್ಯಾಟ್ ಈಸ್ ಡಿಸೈಡೆಡ್ ಬೈ ದ ರಿಟೇಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸ್ಟ್ರಕ್ಚರಲ್ಲಿ ಏನು ಡಿಸೈಡ್ ಮಾಡಿರ್ತಾರೆ, ಟು ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್ ವಾಟ್ ಟೈಪ್ ಆಫ್ ವರ್ಕ್ ಈಸ್ ಅಸೈನ್ಡ್ ಆನ್ ದ ಬೇಸಿಸ್ ದ್ಯಾಟ್ ವರ್ಕ್ ಮೇ ಬಿ ಇಂಟರ್ ರಿಲೇಟೆಡ್ ಆರ್ ಇಂಟರ್ ಡಿಪೆಂಡೆಂಟ್ ಆನ್ ಒನ್ another. ನೆಕ್ಸ್ಟ್ ರೂಲ್ಸ್ ಆರ್ ಟಾಸ್ಕ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಏನೆಲ್ಲ ಟಾಸ್ಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ರಿಟೇಲ್ ಆರ್ಗನೈಸೇಷನ್ ಸ್ಟ್ರಕ್ಚರನ್ನು ಮಾಡುವಾಗ ಯಾವುದೆಲ್ಲ ಟಾಸ್ಕನ್ನು ವಿ ಟೇಕ್ ಇನ್ ಟು ಕನ್ಸಿಡರೇಷನ್. ಫಸ್ಟ್ ಒನ್ ಇಸ್ ಫೆಸಿಲಿಟೇಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ. ಯುವರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ is nothing but facilitating the needs of organization, all which the people in the organization has to perform. So allocating the activity which the organization people has to do, that is facilitating management activity. All the people, those who are working in a retail sector, that particular person has to be assigned with a particular task, that is facilitating management activities. If you take an organization is example ತಗೊಂಡ್ರೆ ಮ್ಯಾನೇಜರಿಗೆ ಒಂದು ರೀತಿಯ ವರ್ಕ್ ಇರ್ತದೆ. ಹಿ ಲುಕ್ ಆಫ್ಟರ್ ಡೇ ಟು ಡೇ ಆಪರೇಷನ್ಸ್ ಆಫ್ ಆರ್ಗನೈಸೇಷನ್. ಅಸಿಸ್ಟೆಂಟ್ ಮ್ಯಾನೇಜರಿಗೆ ಒಂದು ರೀತಿ ಆ್ಯಕ್ಟಿವಿಟೀಸ್ ಇರ್ತದೆ, ಸ್ಟಾಫಿಗೆ ಒಂದು ರೀತಿ ಆಫ್ ಆ್ಯಕ್ಟಿವಿಟೀಸ್ ಇರ್ತದೆ. ಸೊ ಆ್ಯಕ್ಟಿವಿಟೀಸ್ ಅಲೋಕೇಟಿಂಗ್ ದಟ್ ಟಾಸ್ಕ್, ಒಂದು ಪರ್ಸನಿಗೆ ಅವನ ಕೆಲಸ ಏನು ಅಂತ ಅಸೈನ್ ಮಾಡೋದೇ facilitating management activity. Encouraging efficiency. Now as you have assigned, ಒಬ್ಬರಿಗೆ ಒಂದು ಪರ್ಸನ್ ಒಂದು ಇಂಡಿವಿಜುವಲ್ಗೆ ಒಂದು ಟಾಸ್ಕ್ ಕೊಟ್ಬಿಟ್ರೆ ಸಾಕಾ? ನೋ, ನಾಟ್ ಇನಫ್. ದ್ಯಾಟ್ ಪರ್ಸನ್ ಹ್ಯಾಸ್ ಟು ಬಿ ಎಂಕರೇಜ್ ಟು ಬ್ರಿಂಗ್ ಔಟ್ಪುಟ್ ಟು ಅ ಕನ್ಸರ್ನ್. ಸೊ ಹಿಯರ್ ರಿಟೇಲ್ ಆರ್ಗನೈಸೇಷನ್ ಇದು ಉದ್ದೇಶ, ವಾಟ್ ಈಸ್ ದ ಆಬ್ಜೆಕ್ಟಿವ್? ಟು ಸೆಲ್ ಅ ಪ್ರಾಡಕ್ಟ್ ಟು ಅ ಫೈನಲ್ ಕನ್ಸ್ಯೂಮರ್. ವೈ ದೇ ಸೆಲ್ ಅ product to a final consumer? To earn a profit. So resulting in an output that is encouraging the efficiency of an individual has to be done in an organization structure. Next one is communication. So through what mode we contact with the or we interact with one person to another person, that is communication. ಆರ್ಗನೈಸೇಷನ್ ಸ್ಟ್ರಕ್ಚರನ್ನು ನೋಡಿದರೆ ವಿ ಡಿವೈಡ್ ಇಟ್ ಇಂಟು 3 ಲೆವೆಲ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಲೋವರ್ ಲೆವೆಲ್. ಸೊ ಅಲ್ಲಿ ಕಮ್ಯುನಿಕೇಷನ್, ಆನ್ ದ್ಯಾಟ್ ಬೇಸಿಸ್ ಆಫ್ ಲೆವೆಲ್ ಆಫ್ ಕಮ್ಯುನಿಕೇಷನ್ ಒನ್ ಪರ್ಸನ್ ರಿಪೋರ್ಟ್ಸ್ ಟು ಅನದರ್ ಪರ್ಸನ್.
So it create a reporting relationship. Reporting relationship has to be done through communication only. Optimum use of organization's resources. Here the organization structures try to make optimum use of organization resource by ensuring their allocation to the point where they are needed. So ಯಾವ person ಯಾವ work is suitable, on that basis they will divide the work to that particular person. So whether that particular person is there in that particular work, he is doing his work or not, that has to be seen by the retail organization. So use of that particular resources, human resource, that is actually the human resource, according to their importance, provide the guidance for resource allocation. So along with the work, whether they have done their work or not, that also has to be seen by the organization. That's the job satisfaction, that should be to an individual person, those who is working under that particular work. ಒಬ್ಬರಿಗೆ ಒಂದು ವರ್ಕನ್ನು ಅಸೈನ್ ಮಾಡಿ ಆ ಪರ್ಟಿಕ್ಯುಲರ್ ವರ್ಕಲ್ಲಿ ಇರಲಿಕ್ಕೆ ವೆದರ್ ಹಿ ಈಸ್ ಸ್ಯಾಟಿಸ್ಫೈಡ್ ಆರ್ ನಾಟ್, that also the organization has to see. If suppose he is not satisfied, he will not do work properly. So person who is working under one thing, that person should be satisfied with his work, then only the organization objective can be achieved. Employee the objective fulfill ಮಾಡಿದರೆ a person who is working under that particular retail sector, he should be satisfied, then only the organization objective can be achieved. Next is importance of organization structure, that specialization. Specialization in the sense, everyone are not knowing all type of work. Some person are specialized with their particular work. So here the organization decides what type of work should be given to what type of person. So activities is divided and subdivided into compact and convenient job, that is specialization. Well defined job, we say right person to a right job. Now job of a manager and job of a staff is different, right? So staffಿಗೆ manager ಇದು work ಕೊಟ್ಟರೆ whether he will perform it well, no, not possible. So manager who is professionalized in that particular field, that person has to be allocated with that job only. So depending on type of job, the allocation of job should be done to a particular individual, that we say as a right person to right job. Next one, clarifies authority and power. Here when you consider an organization in a retail sector or in a organization structure, one person has a authority and power over other person. ಈಗ ಟಾಪ್ ಲೆವೆಲಿಗೆ ಮಿಡಲ್ ಲೆವೆಲ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕಿಬಿಡ್ತಾರೆ, ಮಿಡಲ್ ಲೆವೆಲ್ ಅವರು ಲೋವರ್ ಲೆವೆಲ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ದೀಸ್ ಅಥಾರಿಟಿ ಆ್ಯಂಡ್ ಪವರ್ ರಿಲೇಷನ್ಶಿಪ್ಸ್ ಗೋಸ್ ಫ್ರಮ್ ಲೆವೆಲ್ ಟು ಲೆವೆಲ್, that is clarifies authority and power. Next one, avoid duplications of work. Organization help in avoiding the duplication of work, because each and every work which is allotted to a particular person, he will only do that work. ಓವರ್ಲ್ಯಾಪ್ ಆಗುವ ಚಾನ್ಸ್ ಇಲ್ಲ. ಒಬ್ಬರು ಒಂದು ವರ್ಕ್ ಮಾಡಿದರೆ ಇನ್ನೊಬ್ಬರಿಗೆ ಬೇರೆ ರೀತಿಯ ವರ್ಕನ್ನು ಅಸೈನ್ ಮಾಡಿರ್ತಾರೆ. ಸೊ ಮ್ಯಾನೇಜರ್ ಹಿ ಹ್ಯಾಸ್ ಹಿಸ್ ಓನ್ ವರ್ಕ್, ಅಸಿಸ್ಟೆಂಟ್ ಮ್ಯಾನೇಜರ್ ಹಿ ಹ್ಯಾಸ್ ಹಿಸ್ ಓನ್ ವರ್ಕ್. Departmentals, like for example if you consider store managers, sales promotion manager, he has his work, HR manager, he has his work. So depending on a type of work which is allocated to a person, they will do their work. There is no overlapping in responsibility. Next one, coordination between or interrelation between one person to another person. So here on the basis of authority and power, if we say top level has a coordination with the middle level has a coordination with lower level. So all these are interrelated to each other in an organization, if you say. Next, retail organization position. When you consider the position of an organization, so ಇದೇ ರೀತಿ ಪೊಸಿಷನ್ ಇರಬೇಕಂತಿಲ್ಲ. retail organization sector, when you take into a consideration, all retail store will not go under this position only.
ಯಾವ ಆರ್ಗನೈಸೇಷನ್ ಅವ್ರು ಯಾವ ರಿಟೇಲ್ ಸೆಕ್ಟರಿಗೆ ಯಾವ ಪೊಸಿಷನ್ ಇದು ನೆಸೆಸಿಟಿ ಇದೆಯಾ, ಆನ್ ದ್ಯಾಟ್ ಬೇಸಿಸ್ ದೇ ವಿಲ್ ಡಿವೈಡ್. ಸಮ್ ಮೇ ಡಿವೈಡ್ ಆನ್ ದ ಲೆವೆಲ್ ಆಫ್ ಸ್ಕೇಲ್. ಅಂದರೆ ಸ್ಮಾಲ್ ಸೆಕ್ಟರ್ ಇರ್ತದೆ, ಕೆಲವೊಮ್ಮೆ ಲಾರ್ಜ್ ಸೆಕ್ಟರ್ ಇರ್ತದೆ. ಲಾರ್ಜ್ ಸೆಕ್ಟರ್ ಇದ್ದರೆ ಗ್ರೂಪ್ ಆಫ್ ಪೀಪಲ್, ದೆ ಶುಡ್ ಬಿ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಹೂ ಶುಡ್ ವರ್ಕ್ ಅಂಡರ್ ಅ ಲಾರ್ಜ್ ಸೆಕ್ಟರ್. ಸ್ಮಾಲ್ ಸೆಕ್ಟರ್ ಇದ್ದರೆ ಸ್ವಲ್ಪ ಕಡಿಮೆ ಜನದಲ್ಲಿ ಸಹ ವರ್ಕ್ ಮಾಡಲಿಕ್ಕೆ ಆಗ್ತದೆ. ಡಿಪೆಂಡಿಂಗ್ ಆನ್ ದ್ಯಾಟ್ the organization divides its work and allocates its work to a particular person. ಅದೇ ರೀತಿ ಡಿಪೆಂಡಿಂಗ್ ಆನ್ ಅ ಡಿಪಾರ್ಟ್ಮೆಂಟ್, ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ಜನ ಬೇಕು, ಆನ್ ದ್ಯಾಟ್ ಬೇಸಿಸ್ ಆಲ್ಸೋ the retail organization structure is divided depending on a type of product what they are selling. So if you see only clothes stores or only apparel stores, then they deal with the people those who are having a knowledge related to that. ಸೊ ಪ್ರಾಡಕ್ಟ್ ಬೇಸಿಸ್ ಮೇಲೆ ಸಹ ರಿಟೇಲ್ ಸ್ಟೋರ್ ಅವರು ಅವರ ಆರ್ಗನೈಸೇಷನ್ ಸ್ಟ್ರಕ್ಚರನ್ನು ಡಿವೈಡ್ ಮಾಡ್ತಾರೆ. ಸೊ ದೇರ್ ಆರ್ ಸರ್ಟನ್ ಪೊಸಿಷನ್ಸ್ ಲೈಕ್ ಮ್ಯಾನೇಜರ್ ಈಸ್ ಅ ಪರ್ಸನ್ who is primary responsibility to day-to-day operation, who looks after to day-to-day operation. Next is assistant manager, who is assisting the manager with the daily operator. So he helps the manager to look after the daily operator. Finance manager, one who look after the money. HR manager, one who looks after the employees, recruitment or selections of an employees. Sales promotion manager, one who look after the advertising or promotion of a product. So all these are the people those who are there in the retail organization structures. So they have simplified structure under different sectors. If you see here, under a geographical sector, they are divided on the basis of geography, north, south and all. The manager is particularly divided into branches. We can see branches in different location. Here under a function, that is on the basis of a functioning, on the basis of type of work which is allocated, which has to be allocated to a particular person. HR manager, sales promotion manager, so depending on the works they have divided. Next, depending on the type of goods they are also divided. Here on a basis of different types of goods they have divided the organization structure. So if you take all these three, that is mixed organization structure, the structure may form in this way. So ಇದೇ ಸ್ಟ್ರಕ್ಚರ್ ಇರಬೇಕಂತ ಇಲ್ಲ. ಡಿಪೆಂಡಿಂಗ್ ಆನ್ ದ ರಿಟೇಲ್ ದೇ ಡಿವೈಡ್ ದ ಸ್ಟ್ರಕ್ಚರ್. ಸೊ ರಿಟೇಲ್ ಯಾವ ರೀತಿ ಇದ್ದರೆ ಅದರ ಬೇಸಿಸ್ ಮೇಲೆ ದ ಸ್ಟ್ರಕ್ಚರ್ ಆಫ್ ರಿಟೇಲ್ ಆರ್ಗನೈಸೇಷನ್ ಈಸ್ divided. That should be not foremost on this basis. They can divide on their basis whichever type of structure is needed to them.